ನಮ್ಮ ಆಫೀಸ್ ಇರೋದು ಮಾತಾಸ್ ಹಾಸ್ಪಿಟಲ್ ಪಕ್ಕ. ನಾವು 3 ಇಯರ್ಸಿಂದ ಏನಾದರೂ ಕ್ರಿಸ್ಮಸ್ ಬಂದರೆ ಇಲ್ಲಿ ಬಂದುಬಿಡ್ತೀವಿ ನೋಡೋಕ್ಕೆ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ನೈಟಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ವ್ಯೂ. ನೈಟ್ ಟೈಮ್ದು ವೀಡಿಯೋ ಹಾಕ್ತೀನಿ ಆಮೇಲಿಂದ. ಪ್ರತಿ ಸಲ ಅಮೇಝಿಂಗಾಗಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಎಲ್ಲ ಡೆಕೋರೇಟ್ ಮಾಡಿ ಇರ್ತಾರೆ. ಲೈಕ್ ಅದು ನ್ಯೂ ಇಯರ್ ಆದ್ರೂ ಸ್ವಲ್ಪ ದಿನ ಹಂಗೆ ಇರುತ್ತೆ. ನಮ್ಮ ಆಫೀಸಲ್ಲೂ ಕೂಡ ಗೇಮ್ಸ್ ಆಡಿಸಿದ್ರು. ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಸೋತೋಗ್ಬಿಟ್ಟು ಬಂದೆ. ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಬಿಟ್ಟೆ, ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್, ವಿನ್ ಆಗೋದಲ್ಲ ಅಂತ. ವಿನ್ ಆಗೋರಿಗೆಲ್ಲ ಡೈರಿ ಕೊಟ್ಟಿದ್ದಾರೆ. ನಮ್ಮ ಫ್ಲೋರಲ್ಲೂ ಕೂಡ ಡೆಕೋರೇಟ್ ಮಾಡಿ ಕ್ರಿಸ್ಮಸ್ ಟ್ರೀ ತಂದಿದ್ರು ನಮ್ಮ ರಾಕಿ ಮ್ಯಾಮು. ಅದೆಲ್ಲ ಡೆಕೋರೇಟ್ ಮಾಡಿ ಗಿಫ್ಟ್ಸ್ ಇಟ್ಟಿದ್ರು. ಆಮೇಲೆ ನಮ್ಮ ಆಫೀಸಲ್ಲಿ ಏನು ಗೊತ್ತಾ, ಇವಾಗ ಯಾರ ನೇಮ್ಸ್ ಯಾರಿಗೆ ಬಂದಿರುತ್ತೆ ಅಂತ ಅದು ಸೀಕ್ರೆಟ್ ಸಾಂತಾ ಅಂತ ಹೇಳ್ತೀವಿ, ಆದರೆ ಸೀಕ್ರೆಟ್ ಇರೋಲ್ಲ. ಒಬ್ರಿಗೊಬ್ರು ಎಲ್ಲ ಹೇಳ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಲೈಕ್ ಯಾರಿಗೆ ಯಾರು ಬಂದಿದ್ದಾರೆ, ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತಲೂ ಸಹ ಗೊತ್ತಾಗ್ಬಿಡುತ್ತೆ. ಕೆಲವೊಬ್ಬರು 100ರಲ್ಲಿ 1% ಅಷ್ಟೇ ಲೈಕ್ ಮೇಂಟೈನ್ ಮಾಡೋದು ಸೀಕ್ರೆಟು. ಅದರಲ್ಲಿ ಅದು ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಕೊನೆಗೂ. ಎಲ್ಲರೂ ಅವ್ರು ಗಿಫ್ಟ್ ತೊಗೊಂಡ್ಮೇಲೆ ಇವಾಗ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಗಿಫ್ಟ್ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರೊಬ್ರಿಗೆ ಇಷ್ಟ ಆಯಿತು, ಒಬ್ರೊಬ್ರಿಗೆ ಡಿಸಪಾಯಿಂಟ್ ಆಯಿತು. ಆದರೆ ಎಲ್ಲರಿಗೂ ತುಂಬ ಚೆನ್ನಾಗಿರೋ ಗಿಫ್ಟ್ಸೇ ಕೊಟ್ಟಿದ್ದಾರೆ. ನಾವು ಗಿಫ್ಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಕೊಟ್ಟಿದ್ದು ಇಸ್ಕೋಬೇಕಷ್ಟೆ. ನಾನು ಈ ವಾಚ್ ಕೊಟ್ಟಿದ್ದೆ ಸೈಯದ್ ಅಣ್ಣ ಅಂತ. ಅವ್ರಿಗೆ ಕೇಳಿದಾಗ ಅವ್ರು ಇಷ್ಟ ಆಯಿತು ಅಂತಲೇ ಹೇಳೋದು. ಆಬ್ವಿಯಸ್ಲಿ ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಾವು ಅಣ್ಣಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸುಜನ ಕರಿಷ್ಮಾಗೆ ಸ್ಯಾರಿ ಸೆಲೆಕ್ಟ್ ಮಾಡಿದ್ದ. ಅವನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ ಸ್ಯಾರೀಸ್ ಎಲ್ಲ, ಗರ್ಲ್ಸ್ಗಿಂತ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಕರಿಷ್ಮಾಗಂತೂ ತುಂಬ ಇಷ್ಟ ಆಯಿತು. ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀವಿ, ಈ ಥರ ಏನಾದ್ರು ಫಂಕ್ಷನ್ಸ್ ಬಂದರೆ ಸೆಲೆಬ್ರೇಷನಲ್ಲಿ ಒಂದು ಸ್ವಲ್ಪ ಖುಷಿ ಪಡ್ತೀವಿ. ಇದು ನೋಡಿ, ಇದು ನಮ್ಮ ಹೇಮಾಗೆ ಗಿಫ್ಟ್ ಬಂದಿರೋದು. ಎಷ್ಟು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅಂತ. ಒಬ್ರೊಬ್ರು ತುಂಬ ಚೆನ್ನಾಗಿ ಟೈಮ್ ಇನ್ವೆಸ್ಟ್ ಮಾಡಿ ಕೊಡ್ತಾರೆ. ಖುಷಿ ಆಗುತ್ತೆ ಆ ಥರ ಎಲ್ಲ ಕೊಟ್ಟಾಗ. ಅವಳಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ಸ್ವಲ್ಪ ಫನ್ ಮಾಡಿ ಎಲ್ಲರೂ ತುಂಬ ಮಿಂಗಲ್ ಆಗ್ತಾರೆ ಈ ಥರ ಎಲ್ಲ ಫೆಸ್ಟಿವಲ್ ಬಂದರೆ. ಇಲ್ಲ ಅಂದರೆ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ. ಗರ್ಲ್ಸ್ಗಂತೂ ತುಂಬ ಆಪ್ಷನ್ಸ್ ಇರುತ್ತೆ ಕೊಡೋಕ್ಕೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮದ್ರಲ್ಲಂತೂ. ಒಬ್ರೊಬ್ರು ಲೈಕ್ ತುಂಬ ಇದು ಮಾಡಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಖುಷಿಪಟ್ಟರು. ನಮ್ಮ ಶಿಲ್ಪ ಅಂತೂ ಫುಲ್ ಖುಷಿ, ಯಾಕಂದರೆ ಅವಳ ಫ್ರೆಂಡ್ ಬಂದಿದ್ದು ಭಾವನ, ಅವಳೆಲ್ಲ ಇಷ್ಟ ಆಗೋ ಥರ ಕೊಟ್ಟಿದ್ದಳು. ಫುಲ್ ಖುಷಿಯಾಗಿ ಕೂತಿದ್ಲು. ಈ ಟೈಮ್ ಎಲ್ಲರಿಗೂ ಚೆನ್ನಾಗಿರೋ ಗಿಫ್ಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಖುಷಿಯಾಗೇ ಇದ್ದರು. ಆಫೀಸ್ ಮುಗಿದ್ಮೇಲೆ ನಮ್ಮ ಫ್ರೆಂಡ್ ಫೋನ್ ಮಾಡಿದರು, ವಿ ಪುರಂಗೆ ಹೋಗೋಣ ಬಾ ಅಂತ. ಅಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ನೋಡಿ ಅಲ್ಲಿ ಟೆಂಪಲ್ ನೋಡಿದೆ. ಟೆಂಪಲ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಸೊ ನಾನು ಯಾವ ಟೆಂಪಲ್ ನೋಡಿದ್ರು ಹೋಗಿ ಕೈ ಮುಕ್ಕೊಂಡು ಆರತಿ ತೊಗೊಂಡು ಬರ್ತಾ ಇರ್ತೀನಿ. ಅವರೆಲ್ಲ ಈಚೆ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಾವು ತಿನ್ನಕ್ಕೆ ಹೋದ್ವಿ. ನಾವು ಫ್ರೆಂಡ್ಸ್ ಹೆಂಗೆ ಗೊತ್ತಾ, ನೋಡಿದೆಲ್ಲ ತಿನ್ನಬೇಕು, ಆದರೆ ಎಲ್ಲ ತಿನ್ನಲ್ಲ. ತೊಗೊಳ್ತೀವಿ, ಒಂದೆರಡು ಬೈಟ್ ತಿಂತೀವಿ, ಅಷ್ಟೇ ಮುಗೀತು. ಯಾಕಂದರೆ ಆಸೆ ಎಲ್ಲ ನೋಡಿದೆಲ್ಲ ತೊಗೋಬೇಕು ಅನ್ನೋದು, ಆದರೆ ತಿನ್ನೋದು ಮಾತ್ರ 2 ಸ್ಪೂನ್ ಅದರಲ್ಲಿ ಅಷ್ಟೇ. ಎಲ್ಲ ಒಂದು ಸತಿ ಟೇಸ್ಟ್ ಮಾಡಿಕೊಂಡು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ವಿ ಪುರಂನ ಆಮೇಲೆ ಮನೆಗೆ ಹೊಟ್ಟಿದ್ದಾಯಿತು. ಯಾವಾಗಲೂ ನಮ್ಮಮ್ಮ ಮನೆಗೆ ಹೋದರೆ ಅಡುಗೆ ಮಾಡಿರುತ್ತೆ. ಈಚೆ ತಿನ್ಕೊ ಬಂದರೆ ಡೈಲಿ ನಿಂದು ಇದೇ ಆಯಿತು ಅಂತ ಬೈಯತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಲೈಕ್ ಒಂದೊಂದು ಬೈಟ್ ತೊಗೊಂಡು ಮನೆಗೆ ಹೋಗಿ ನೋಡ್ತೀನಿ. ನಮ್ಮಮ್ಮ ಅವತ್ತು ಮನೇಲೇ ಇಲ್ಲ. ನಮ್ಮಮ್ಮ ಇನ್ನೂ ಕೆಲಸದಿಂದ ಬಂದಿರಲಿಲ್ಲ. ಸೊ ನಾನೇನು ಮಾಡಿದೆ, ತುಂಬ ಹೊಟ್ಟೆ ಹಸಿತಾ ಇತ್ತು. ಅಲ್ಲಿ ಸ್ವಲ್ಪ ತಿನ್ಕೊಬಂದಿದ್ದೆ. ಅದೇನೋ ಗೊತ್ತಿಲ್ಲ, ಒಂದೊಂದ್ಸತಿ ತುಂಬ ಹೊಟ್ಟೆ ಹಸಿಬಿಡತ್ತೆ. ಅದಕ್ಕೆ ನಾನೇ ಮ್ಯಾಗಿ ಮಾಡಿಕೊಂಡೆ. ಎಲ್ಲರಿಗೂ ಮ್ಯಾಗಿ ಮಾಡೋಕ್ಕೆ ಬರುತ್ತೆ ನನ್ನ ಪ್ರಕಾರ. ಎಲ್ಲರೂ ಫಸ್ಟ್ ಅಡುಗೆ ಕಲಿಯೋದೇ ಮ್ಯಾಗಿಯಿಂದ. ಮ್ಯಾಗಿ ಒಂಥರ ಫಸ್ಟ್ ಕಲಿಯೋ ಅಡುಗೆ ಥರ. ಮದುವೆ ಆದಮೇಲೆ ಫಸ್ಟ್ ರಸೋಯಿ ಮಾಡ್ತಾರಲ್ಲ, ಹಂಗೆ ಫಸ್ಟ್ ಅಡುಗೆ ಕಲಿಯೋದಂದರೆ ಮ್ಯಾಗಿ. ಎಲ್ಲರೂ ಕೂಡ ನಾನು ಮ್ಯಾಗಿ ತುಂಬ ಚೆನ್ನಾಗಿ ಮಾಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಗಿ ಮಾಡ್ತೀನಿ. ನಾನು ಮಾಡೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ನಾನು ಮ್ಯಾಗಿ ಮಾಡಿದ್ರೆ ಇಷ್ಟ. ಮಾಡಿಕೊಡ್ಲಿ ಅಂತ ಹಂಗೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ.